ನಾವು ಎಷ್ಟೋ ಬಾರಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೂ ಆಗೋದಿಲ್ಲ. ಆದ್ರೆ ದೇವರು ನಮ್ಮನ್ನು ನೋಡ್ಬೇಕು ಅಂದ್ರೆ ಹೇಗಾದ್ರೂ ಕರೆಸ್ಕೊಳ್ತಾನೆ. ಒಂದು ದಂಪತಿ ಕೆಲಸದ ಒತ್ತಡದಿಂದ ತುಂಬಾ ದಿನಗಳಿಂದ ರಜೆಗೂ ಹೋಗಿರ್ಲಿಲ್ಲ. ಕೊನೆಗೆ ಅವರು ಮಡಿಕೇರಿಗೆ ಟ್ರಿಪ್ ಪ್ಲಾನ್ ಮಾಡಿದ್ರು. ಆದ್ರೆ ಹೆಂಡತಿಯ ಮನಸ್ಸಿನಲ್ಲಿ ಒಂದು ಆಸೆಯಿತ್ತು, ಒಮ್ಮೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗ್ಬೇಕು ಅಂತ. ಮರುದಿನ ರಾತ್ರಿ ಅವರು ಸ್ಲೀಪರ್ ಬಸ್ ಹತ್ತಿದ್ರು. ಮಳೆ ಹನಿಗಳು, ಚಳಿಗಾಳಿ, ಪ್ರಯಾಣ ಶುರುವಾಯಿತು. ಹೆಂಡತಿ ನಿಧಾನವಾಗಿ ಹೇಳಿದಳು, ನಿಜ ಹೇಳ್ಬೇಕಂದ್ರೆ ಕುಕ್ಕಿಗೆ ಹೋಗ್ಬೇಕೆಂಬ ಆಸೆ ಇನ್ನೂ ಇದೆ. ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರೂ ಗಾಢ ನಿದ್ದೆಗೆ ಜಾರಿದರು. ಮುಂಜಾನೆ 4 ಗಂಟೆಗೆ ಬಸ್ ಮಡಿಕೇರಿ ತಲುಪಿತು. ಎಲ್ಲರೂ ಇಳಿದರು. ಆದರೆ ಆ ದಂಪತಿಯನ್ನು ಚಾಲಕ ಮರೆತುಬಿಟ್ಟ. ಬೆಳಗ್ಗೆ 6 ಗಂಟೆಗೆ ಎದ್ದು, ಇನ್ನೂ ಮಡಿಕೇರಿ ಬರ್ಲಿಲ್ಲವಾ ಎಂದು ಕೇಳಿದರು. ನಾನು ಎಲ್ಲರನ್ನೂ ಇಳಿಸಿದ್ದೆ, ಆದರೆ ನೀವು ನನ್ನ ಕಣ್ಣಿಗೆ ಕಾಣ್ಲೇ ಇಲ್ಲ ಎಂದು ಚಾಲಕ ಬೆಚ್ಚಿಬಿದ್ದ. ಮುಂದೆ ಒಂದು ಸ್ಟಾಪ್ ಬಳಿ ಅವರು ಇಳಿದರು. ಅವರು ಬೋರ್ಡ್ ಕಡೆ ನೋಡಿದರು. ಅಲ್ಲಿ ದೊಡ್ಡದಾಗಿ ಬರೆದಿತ್ತು, ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್. ನಾವು ಪ್ಲಾನ್ ಮಾಡಿದ್ದು ಮಡಿಕೇರಿಗೆ, ಆದರೆ ದೇವರೇ ನಮ್ಮನ್ನು ಇಲ್ಲಿ ಕರೆಸಿಕೊಂಡಿದ್ದಾನೆ ಎಂದು ಭಾವಿಸಿ ಭಕ್ತಿಯಿಂದ ದೇವರ ದರ್ಶನಕ್ಕೆ ಹೊರಟರು. ನಿಮ್ಮ ಜೀವನದಲ್ಲೂ ಈ ಥರದ ಅದ್ಭುತಗಳು ನಡೆದಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ.